ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆರ್ ಹೇಳೋದುಂಟೆ ಇಲ್ಲಿ ನನ್ನ ಜೊತೆ ಯಾರಾದ್ರೂ ಸ್ಪರ್ಧೆ ನಡ್ಸಕ್ ಬಂದ್ರೆ ನಂಗೆ ಸ್ವಲ್ಪನೂ ಹಿಡ್ಸಲ್ಲ. ನೋಡು, ನಿನಗೆ ನಿಮ್ಮ ಅಕ್ಕನ್ ನೋಡ್ಬೇಕು ಅನ್ಸ್ತಾ ಬೆಳಗ್ಗೆನೆ ಬಾ, ನಿಮ್ಮ ಅಕ್ಕನ್ ಮಾತಾಡ್ಸು, ಕಾಫಿ ಕುಡಿ, ತಿಂಡಿ ತಿನ್ನು, ಆಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಮನೆಗೆ ವಾಪಸ್ ಹೋಗ್ಬಿಡು. ಅದು ಬಿಟ್ಟು ಇಲ್ಲೇ ಠಿಕಾಣಿ ಹೊಡ್ಬೇಕು ಅಂತ ನೀನೇನಾದ್ರೂ ಯೋಚನೆ ಮಾಡಿದ್ರೆ ಸಾಕ್ಷಿ, ನಿನ್ಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ, ನಾನು ಹೇಗೆ ಅಂತ. ಈ ಮನೆಯವ್ರಿಗೆಲ್ಲ ಚೆನ್ನಾಗಿ ಗೊತ್ತು ನಾನ್ ಹೇಗೆ ಅಂತ, ಬೇಕಿದ್ರೆ ಕೇಳ್ ನೋಡು. ಎಕ್ಸ್ಕ್ಯೂಸ್ ಮೀ ಸಾಕ್ಷಿ, ಮಾತು ಬೇಡ. ಅಭಿ ನಿಂಗೆ ಸಿಗ್ತಾನೆ ಅನ್ನೋ ಆಸೆನ ನೀನು ಇಟ್ಕೊಳ್ಳೇಬೇಡ. ಇವತ್ತೇ ಕೊನೆ, ಸುಮ್ಮನೆ ಗಂಟು ಮೂಟೆ ಕಟ್ಕೊಂಡು ಹೊರಡ್ತಾ ಇರ್ಬೇಕು. ನಂಗೆ ಟೈಮ್ ಇಲ್ಲ, ನಮ್ಮ ಅತ್ತೆ ಹತ್ರ ಮಾತಾಡ್ಬೇಕು. ಆಂಟಿ 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 ವಾಟ್ ಅ ಫ್ಯಾಮಿಲಿ. ಅಂಕಲ್ ಅಂಕಲ್ ಅಂತ ಕೂಗಿದ್ರೆ ಅವಳು ಸಿಕ್ಕಿದ್ಲು, ಆಂಟಿ ಆಂಟಿ ಅಂತ ಕೂಗಿದ್ರೆ ನೀವು ಸಿಕ್ತಿದ್ದೀರಾ. ನಮಸ್ಕಾರ. ನೀವು ನನ್ನ ಭಾವಿ ಮಾವಯ್ಯ, ನಾನು ನಿಮ್ಮ ಭವಿಷ್ಯದ ಸೊಸೆ. ನಾನು ನಿಮ್ಮ ಹತ್ರ ಜೋರಾಗಿ ಮಾತಾಡಬಾರ್ದಾಗಿತ್ತು, ಆದ್ರೆ ಏನ್ ಮಾಡ್ಲಿ, ಈ ಮನೆಗೆ ನನ್ನ ಎಂಟ್ರಿನೇ ಆಕಸ್ಮಿಕ. ನೀವು ನಿಧಾನಕ್ಕೆ ಕೂತ್ಕೊಂಡು ಯೋಚನೆ ಮಾಡಿ, ನಾನು ನೀವು ಮಾತಾಡಿ ಒಪ್ಪಿಗೆ ಆಗಿ ನೀವು ಕರೆಸಿ ನಾನು ಬರೋ ಶಾಸ್ತ್ರಗಳೆಲ್ಲ ಆಗೋದಿಲ್ಲ ಅಂತ ನಂಗೆ ಅರ್ಥ ಆಗೋಯ್ತು. ಮಾತಾಡ್ತಾನೆ ಇದ್ದೀನಿ, ಏನ್ ನೋಡ್ಕೊಂಡು ನಿಂತಿದ್ದೀರಲ್ಲ, ನೀವ್ ಮಾತಾಡೋದಿಲ್ವಾ? ಅಬ್ಬಾ, ಒಂದೇ ಒಂದು ಸಣ್ಣ ಗ್ಯಾಪ್ ಸಿಗುತ್ತಾ ಮಾತಿನ ಮಧ್ಯೆ ಅಂತ ಕಾಯ್ತಾ ಇದ್ದೆ, ಈಗ ಸಿಕ್ತು. ಅಲ್ಲಮ್ಮ, ಮಾವನಾಗಿ ನಾನು ನಿನ್ನ ಸೊಸೆ ಅಂತ ಒಪ್ಕೊಳ್ಳೋದಿರ್ಲಿ, ನೀನೇ ನನ್ನನ್ನ ಮಾವಯ್ಯ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಬಾ ಕೂತ್ಕೊಂಡು ಮಾತಾಡೋಣ. ನಾನ್ ಕೂತ್ಕೊಳ್ಳೋದಿಲ್ಲ, ಈ ಕೂತ್ಕೊಳ್ಳಿ, ಯೋಚನೆ ಮಾಡೋಣ, ವಿಚಾರ ಮಾಡ್ತೀನಿ. ಈ ಮಾತುಗಳಲ್ಲೆಲ್ಲ ನಂಗೆ ನಂಬಿಕೆ ಇಲ್ಲ. ಮಾತಿನ ಮಾತು, ಒಂದ್ ಪ್ರಶ್ನೆಗೆ ಒಂದು ಉತ್ತರ ಹೇಳಿ. ಮಗ ಅಭಿರಾಮ್ ಜೊತೆ ನನ್ನ ಕೊಟ್ಟು ಮದ್ವೆ ಮಾಡ್ತಿರೋ ಇಲ್ವೋ? ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ, ಅದಾದ್ರೂ ಗೊತ್ತು ತಾನೆ? ಅದು ಗೊತ್ತು ಗೊತ್ತು. ನೀನು ಕೇಳ್ತಿರೋ ಫೋರ್ಸು ಹೇಗಿದೆ ಅಂತಂದ್ರೆ, ಇಲ್ಲ ಅಂತ ಹೇಳೋ ಧೈರ್ಯ ನನಗಂತೂ ಬರ್ತಿಲ್ಲ.
ಪ್ಲೀಸ್ ಅಂಕಲ್, ನಾನು ಅಭಿರಾಮು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ, ತುಂಬಾ ಹಚ್ಕೊಂಡ್ಬಿಟ್ಟಿದೀವಿ. ಯಾಕೆ ದಿನೇ ದಿನೇ ತಳ್ತಿದ್ದೀರಿ? ಯಾಕಿಸ್ ನಿಧಾನ? ಮದ್ವೆ ಮಾಡಿಸಿ. ಈಗ ದಾರಿಗೆ ಬಂದೆ. ಆದ್ರೆ ಪ್ರೀತಿಸ್ತಿದ್ದೀನಿ ಅಂದ್ಯಲ್ಲ, ಅದರ ಲೈಫು ಎಷ್ಟು ವರ್ಷ ಇರುತ್ತೆ? ಲೈಫಾ? ಪ್ರೀತಿ ಲೈಫಾ? ನೋಡಮ್ಮ, ಲೈಫ್ ಇನ್ಶೂರೆನ್ಸ್ ರಿಟೈರ್ಡ್ ಆಫೀಸರ್ ನಾನು ಸತ್ತೋಗಿದ್ದೀನಿ ಸ್ವಾಮಿ, ಕೊಡಿ ನನ್ನ ಕಾಂಪೋಸಿಷನ್ ಅಂತ ಸತ್ತೋಗಿರೋ ವ್ಯಕ್ತಿನೇ ಬಂದು ಹೇಳಿದ್ರು, ನೋಡಪ್ಪ ನೀನು ಸತ್ತಿದ್ದಿ ಅನ್ನೋದಕ್ಕೆ ಡೆತ್ ಸರ್ಟಿಫಿಕೇಟ್ ತಂದು ಕೊಡಪ್ಪ, ಆಮೇಲೆ ಕೊಡ್ತೀವಿ ಅಂತ ಹೇಳೋ ಪೈಕಿ ನಾವು. ಅಂಥದ್ರಲ್ಲಿ ನನ್ನ ಮಗನ್ನ ಪ್ರೀತಿ ಮಾಡ್ತಿರೋ ನಿನ್ನ ಪ್ರೀತಿಗೆ ಎಷ್ಟು ವರ್ಷ ಆಯಸ್ಸಿದೆ? ಮದುವೆ ಆಗೋವರೆಗೂ ಮಾತ್ರನಾ? ಹನಿಮೂನ್ ಮುಗಿಸ್ಕೊಂಡು ಬರೋವರೆಗೂ ಮಾತ್ರನಾ? ಅಥವಾ ಮಕ್ಕಳಾಗೋವರೆಗೂ ಮಾತ್ರನಾ? ಜೀವ ಇರೋವರೆಗೂ ಅಂಕಲ್. ಚೂಟಿ ಚೂಟಿ, ಓ ಸಾಕ್ಷಿ, ಥ್ಯಾಂಕ್ಸ್ ಡೋರ್ ತೆಗ್ದಿದ್ಕೆ. ಅದು ಅವಳು ಚೂಟಿ ಬಂದು ನಿಮ್ ಜೊತೆ ಜಗಳ ಮಾಡಿ ನಿಮ್ಮನ್ನ ರೂಮ್ ಒಳಗಡೆ ಲಾಕ್ ಮಾಡಿ ಹೋಗಿದ್ದಾಳೆ. ಚೂಟಿನ ನೀವು ನೋಡಿದ್ರ? ಇಷ್ಟೊತ್ತು ನನ್ ಜೊತೆನೆ ಮಾತಾಡ್ಕೊಂಡು ಹೋದ್ಲು. ಸಾರಿ, ಮಾತಲ್ಲ, ಜಗಳ ಮಾಡಿ ಹೋದ್ಲು. ಏನು? ಚೂಟಿ ನಿಮ್ ಜೊತೆ ಜಗಳ ಮಾಡದ್ಲ? ಓ ಮೈ ಗಾಡ್, ಅವಳಿಗೆ ಏನಾಗಿದೆ? ಎಲ್ಲಿ ಹೋದ್ಲು ಈಗ? ಆಂಟಿ ಜೊತೆ ಮಾತಾಡ್ತೀನಿ ಅಂತ ಹೋಗಿದ್ದಾಳೆ. ಏನು, ಅಮ್ಮನ ಹತ್ರನಾ? ಅಯ್ಯೋ ದೇವ್ರೆ, ಅವಳು ಏನಾದ್ರೂ ಎಡ್ವರ್ಟ್ ಮಾಡಕ್ ಮುಂಚೆ ನಾನು ತಡಿಬೇಕು. ಆಂಟಿ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಥ್ಯಾಂಕ್ಸ್, ನಾನು ನೋಡ್ತೀನಿ. ಅನುಮಾನನ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ? ನನ್ನ ಪ್ರೀತಿ ಎಷ್ಟಿದೆ ಅಂತ ಎದೆ ಬಗ್ದು ಇಲ್ಲ ಅಗ್ನಿಗೆ ಹಾರಿನೋ ಪ್ರೂವ್ ಮಾಡ್ಬೇಕಾ? ಇಲ್ಲ ಮಗು, ಬೆಂಕಿ ತುಳಿಯೋದ್ರಿಂದನೋ ಎದೆ ಬಗೆಯೋದ್ರಿಂದನೋ ಪ್ರೀತಿ ಪ್ರೂವ್ ಆಗೋಲ್ಲ. ಬದುಕಿನುದ್ದಕ್ಕೂ ಪ್ರೀತಿಗೆ ಪರೀಕ್ಷೆಗಳು ಬರ್ತಾನೆ ಇರುತ್ತೆ. ಅಲ್ಲಿ ಪ್ರೂವ್ ಆಗುತ್ತೆ ನಿಮ್ಮ ಪ್ರೀತಿ ಎಷ್ಟು ಸತ್ಯ ಅಂತ. ಹಾಗಾದ್ರೆ ನಮ್ಮ ಮದ್ವೆ ಸಮಯ ಕೊಡು, ಮಾತಾಡ್ತೀನಿ, ಆಮೇಲೆ ಒಂದು ತೀರ್ಮಾನಕ್ಕೆ ಬರೋಣ. ನನ್ನ ಹತ್ರ ಅಷ್ಟು ಸಮಯ ಇಲ್ಲ ಅಂಕಲ್. ನಿಮ್ಮ ಉತ್ತರದಲ್ಲೇ ನಿಮ್ಮ ಮನಸ್ಸಿನಲ್ಲಿರೋ ಅಸಮಾಧಾನ ಕಾಣ್ತಿದೆ. ಮುಂಚೆ ಎಲ್ಲ ಹೆಣ್ ಕಡೆಯವ್ರು ಯೋಚನೆ ಮಾಡ್ತಾ ಇದ್ರು, ಈ ಹುಡ್ಗನ್ಗೆ ನಮ್ಮ ಹುಡುಗಿನ ಕೊಟ್ರೆ ಹೇಗ್ ನೋಡ್ಕೋತಾನೋ, ಹೇಗ್ ಬಾಳಿಸ್ತಾನೋ ಅಂತ ತುಂಬಾ ಟೆನ್ಷನ್ ಮಾಡ್ಕೋತಿದ್ರು. ಆದ್ರೆ ಈಗ ಗಂಡ್ ಕಡೆಯವರು ಟೆನ್ಷನ್ ಮಾಡ್ಕೋತಾರೆ, ಈ ಹುಡುಗಿನ ನಮ್ಮ ಹುಡುಗ ಹೇಗ್ ನೋಡ್ಕೋತಾಳೆ ಅಂತ. ಚೂಟಿ, ನೀನೀಗ ಸುಮ್ನಿರ್ತೀಯಾ? ಅಪ್ಪನ ಹತ್ರ ಏನ್ ಮಾತಾಡ್ಬೇಕು, ಯಾವಾಗ ಮಾತಾಡ್ಬೇಕು ಅನ್ನೋದನ್ನ ನನಗ್ ಬಿಡು. ನೀನ್ ಇಲ್ಲಿಗೆ ಹೇಗ್ ಬಂದೆ? ನಾನ್ ಚಿಲ್ಕ ಹಾಕ್ ಬಂದಿದ್ದೆ ಅಲ್ವಾ? ಹೋಗ್ಲಿ ಬಿಡು. ನೋಡು, ನಿನಗೆ ಮಾತಾಡೋದಕ್ಕೆ ಅಂತ ಸಾಕಷ್ಟು ಅವಕಾಶ ಕೊಟ್ಟಿದ್ದೆ, ಆದ್ರೆ ನೀನ್ ಮಾತಾಡ್ಲಿಲ್ವಲ್ಲ. ಈಗ ನಿನ್ ಸದ್ದಿ ಮುಗೀತು, ನಾನೆಲ್ಲ ಒಪ್ಪಿಸ್ತೀನಿ, ನೀ ಸುಮ್ಮನೆ ಇದ್ಬಿಡು. ಒಪ್ಪಿಕೋಬೇಕಾಗಿರೋದು ಮುಖ್ಯವಾಗಿ ನಾನು ಅವನು ಅಲ್ಲಮ್ಮ.
ಈ ಮನೆಗೆ ಯಜಮಾನರು ಬೇರೆಯವರು ಇದ್ದಾರೆ. ನೀವೇ ತಾನೆ ಅಭಿ ತಂದೆ? ಅಂದ್ರೆ ಬಾಸು ಇನ್ನೊಬ್ರು ಇದ್ದಾರೆ. ನಾನು ಹೈಕೋರ್ಟು, ಅವರು ಸುಪ್ರೀಂ ಕೋರ್ಟು. ಓ ಆಂಟಿನಾ? ಅವರನ್ನು ಒಪ್ಸದೆ. ಚೂಟಿ, ನೀನೀಗ ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ. ನನ್ನ ಹತ್ರ ಅಪ್ಪನ ಹತ್ರ ಮಾತಾಡ್ದಾಗಲ್ಲ ಅಮ್ಮನ ಹತ್ರ ಮಾತಾಡೋದು. ಅವ್ರನ್ನ ಒಪ್ಸೋದು, ಅವ್ರ ಪ್ರಶ್ನೆಗೆ ಉತ್ತರ ಕೊಡೋದು. ನೋಡು, ನಿನಗೆ ಅಮ್ಮನ ವಿಷಯ ಗೊತ್ತಿಲ್ಲ. ನಿಮ್ಮ ಅಮ್ಮನ್ಗೆ ಈ ಚೂಟಿ ವಿಷಯ ಇನ್ನೂ ಗೊತ್ತಿಲ್ಲ. ನನಗೆ ಬೇಕು ಅನ್ಕೊಂಡಿದ್ದನ್ನ ನಾನು ಯಾವತ್ತೂ ಬಿಟ್ಟಿಲ್ಲ. ಎಲ್ಲಿರ್ತಾರ ಆಂಟಿ? ಓ, ರೂಮಲ್ಲಿ ಅಲ್ಲ? ಆಂಟಿ 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 ಚೂಟಿ ಆಂಟಿ, ನೀವು ಪದ್ಮಿನಿ, ನೀನು ನಿನ್ನ ಎಲ್ಲೋ ನೋಡ್ದಾಗಿದೆಯಲ್ಲ. ಚೂಟಿ ಪ್ಲೀಸ್. ಅದಕ್ಕೆ ಸಾರಿ. ಚೂಟಿ, ನೀನ್ ನಡಿ ಹೊರಗೆ, ನಾವಿಬ್ರು ಮಾತಾಡೋಣ. ಹೇ ಇರು. ಇವಳು ಅವಳಲ್ವಾ? ಹೇ, ನಾನವಳಲ್ಲ. ನಾನು ಅವಳು. ಹಾಗಂದ್ರೆ ನಿಮ್ಗೆಲ್ಲ ನಿಧಾನವಾಗಿ ಅರ್ಥ ಮಾಡಿಸ್ತೀನಿ. ಸದ್ಯಕ್ಕೆ ನಿಮ್ಮ ಮೈದ್ನಲ್ಲಿ ಮದ್ವೆ ಆಗಕ್ಕೆ ಬಂದಿರೋಂಥ ಕನ್ಯಾಮಣಿ ನಾನು. ಇಷ್ಟು ಅರ್ಥ ಮಾಡ್ಕೊಳ್ಳಿ. ಸಾರಿ, ಮೊದಲನೇ ಸಲ ಮಾತಾಡೋವಾಗ್ಲೇ ನನಗೂ ನಿಮಗೂ ಮಾತು ಸರಿಯಾಗಿ ಆಗಲಿಲ್ಲ. ಏನು ಮಾಡೋಕ್ಕಾಗುತ್ತೆ, ನನ್ನ ಪರಿಸ್ಥಿತಿ ಹಾಗಿದೆ. ಚೂಟಿ, ನೀನ್ ಬಾ ಹೊರಗೆ. ಅಭಿ, ಒಂದ್ ನಿಮಿಷ. ಏನಂದ್ಯಮ್ಮ ನೀನು? ನೀನು ನಮ್ಮ ಅಭಿನ ಮದ್ವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಾ? ಯಾಕೆ ಇಟ್ಕೋಬಾರ್ದಾ? ಆಸೆ ಇಟ್ಕೋ, ತಪ್ಪಿಲ್ಲ. ಆದ್ರೆ ಅದು ಈಡೇರತ್ತೆ ಅನ್ನೋ ನಂಬಿಕೆ ಮಾತ್ರ ಇಟ್ಕೋಬೇಡ. ಯಾಕೆ? ನಾನೇನು ಅಂಥ ತಪ್ಪು ಮಾಡಿದ್ದೀನಿ ಅಂತ ಎಲ್ಲರೂ ಹೀಗೆ ಅಡ್ಗಾಲ್ ಹಾಕ್ತಿದ್ದೀರಾ? ಅಭಿನ್ ಕೇಳಿದ್ರೆ ಹಿಂದೆಟಾಗ್ತಾನೆ, ಅಂಕಲನ್ ಕೇಳಿದ್ರೆ ಇದು ಸುಲಭವಾಗಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈಗ ನೀವ್ ನೋಡಿದ್ರೆ ನಂಬಿಕೆ ಇಟ್ಕೋಬೇಡ ಅಂತ ಹೇಳ್ತಿದ್ದೀರಾ. ಯಾಕೆ? ನಾನೇನು ಅಂಥ ತಪ್ಪು ಮಾಡಿದ್ದೀನಿ? ನೋಡಕ್ ಚೆನ್ನಾಗಿಲ್ವಾ? ಚೆನ್ನಾಗಿ ಓದಿಲ್ವಾ? ನನ್ನ ಮುಖ ನೋಡಿದ್ರೆ ಕೆಟ್ಟೋಳ ಥರ ಕಾಣಿಸ್ತಿದ್ದೀನಾ? ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನನ್ಗೇನು ಕೊರತೆ ಆಗಿದೆ? ಒಂದು ಸಮಸ್ಯೆ ಇದೆ. ನಮ್ಮತ್ತೆಗೆ ಸುಳ್ಳು ಹೇಳೋರ್ನ ಕಂಡ್ರೆ ಆಗೋದಿಲ್ಲ. ಸುಳ್ಳು ಹೇಳೋರ್ಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಆದ್ರೆ ನೀನ್ ಮಾತ್ಗೂ ಸುಳ್ಳು ಹೇಳ್ತಾನೆ ಇರ್ತೀಯ. ಅದು ಹೆತ್ತೂರಲ್ಲಿ 2 ತಿಂಗಳ ಕೆಳಗೆ ನಮ್ಮ ಅಭಿ ಮಾತುಕತೆ ನಡೆಯುವಾಗ ನೀನ್ ಒಳಗಡೆ ನುಗ್ಗಿ ಗಲಾಟೆ ಮಾಡಿ ಹೋದ್ಯಲ್ಲ, ಆಗ್ಲೇ ನಮಗೆಲ್ಲ ಗೊತ್ತಾಯ್ತು. ನಮ್ಮ ಅಭಿ ನಿನ್ನ ಪ್ರೀತಿ ಮಾಡಿದಾನೆ, ಜೊತೆಲಿ ಸುತ್ತಾಡಿದಾನೆ, ಮದ್ವೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದಾನೆ ಅಂತೆಲ್ಲ ಸುಳ್ಳು ಕಥೆ ಕಟ್ಟಿ ನಮ್ಮ ಅಭಿ ಕೆನ್ನೆಗೆ ಹೊಡೆದು ಅವಮಾನ ಮಾಡಿ ಆಮೇಲೆ ನೋಡಿದ್ರೆ ನಿನ್ ಫ್ರೆಂಡ್ ಶಾಲಿನಿಗೆ ಬೇರೆ ಮದ್ವೆ ಮಾಡಿಸ್ದೆ. ನಿನ್ ಫ್ರೆಂಡ್ ಮದ್ವೆ ಮಾಡ್ಸೋಕೆ ನಮ್ಮನೆಗೆ ಕೆಟ್ಟ ಹೆಸರು ಬರೋ ಹಾಗೆ ಮಾಡಿದವಳು ನೀನು.
ಇಷ್ಟೆಲ್ಲ ಮಾಡಿ ಈಗ ಬಂದು ಪ್ರೀತಿ ಮಾಡ್ತಾ ಇದ್ದೀನಿ ಸೊಸೆ ಮಾಡ್ಕೊಳ್ಳಿ ಅಂದ್ರೆ ಹೇಗಮ್ಮ? ನಿನಗೆ ಬೇಜಾರಾಗಬಾರ್ದಲ್ಲ ಅಂತ ನಮ್ಮ ಮಾವನು ಅಭಿನು ಕಷ್ಟ ಇದೆ ಮಾತಾಡ್ಬೇಕು ಅಂತ ಸುತ್ತಿ ಬಳಸಿ ಹೇಳ್ತಾ ಇದ್ದಾರೆ. ಆದ್ರೆ ನಾನ್ ನಿನಗೆ ವಿಷಯನ ನೇರವಾಗಿ ಹೇಳ್ತಾ ಇದ್ದೀನಿ, ಕೇಳು. ನೀನು ಈ ಮನೆ ಸೊಸೆಯಾಗಿ ಬರೋದಿಕ್ಕೆ ಶತಾಯ ಗತಾಯ ನಮ್ಮತ್ತೆ ಒಪ್ಪೋದಿಲ್ಲ. ಬರ್ದಿಟ್ಕೋ ಇದನ್ನ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಶತಾಯ ಗತಾಯ ಈ ಮನೆ ಸೊಸೆಯಾಗಿ ನಿಮ್ಮತ್ತೆ ಅಂದ್ರೆ ಮುಂದೆ ನನಗೂ ಅತ್ತೆ ಆಗೋರು ಒಪ್ಪಿಗೆ ಸಿಕ್ಕಿದ್ರೆ ಒಪ್ಪಿಗೆ ಪಡ್ಕೊಂಡು, ಇಲ್ಲ ಅಂದ್ರೆ ಅವ್ರನ್ನ ಎದುರು ಹಾಕೊಂಡು ಅಭಿ ಕೈ ಹಿಡಿದು ಅಭಿ ಹೆಂಡತಿಯಾಗಿ ಈ ಮನೆ ಹೊಸಲು ದಾಟ್ಕೊಂಡು ನಾನು ಬಂದೇ ಬರ್ತೀನಿ. ಈ ಜಾಗದಲ್ಲಿ ಹಿರಿ ಸೊಸೆ ಅಂತ ಧ್ವನಿ ಏರಿಸ್ತಾ ಮಾತಾಡ್ತಿರೋ ನೀವೇ ನನ್ನ ಹತ್ರ ಬಂದು ಮೆಲು ದನಿನಲ್ಲಿ ನಾದ್ನಿ ಅಂತ ಕರೆಯೋ ತರ ನಾನು ಮಾಡೇ ಮಾಡ್ತೀನಿ. ಚೆನ್ನಾಗಿದೆ ನಿನ್ ಮಾತು. ನೀನು ಚಾಲೆಂಜ್ ಮಾಡಿ ಗೆದ್ದು ಬರೋದಿಕ್ಕೆ ಇದು ರನ್ನಿಂಗ್ ರೇಸು ಅಲ್ಲ, ನಮ್ಮನೆ ಆಟದ ಮೈದಾನನೂ ಅಲ್ಲ. ಇಲ್ಲಿ ನಾವೆಲ್ಲರೂ ಬಾಳಿ ಬದುಕ್ತಾ ಇರೋ ಕುಟುಂಬ, ಸಂಸಾರ ಇದೆ. ಇಲ್ಲಿ ಬದುಕು ಚಾಲೆಂಜ್ ಇಂದ ನಡೆಯೋಲ್ಲ, ಪ್ರೀತಿ ವಿಶ್ವಾಸದಿಂದ ನಡೆಯುತ್ತೆ. ನನ್ನ ಪಾಲ್ಗೆ ಕೆಲವು ಸಲ ನನ್ನ ಬದುಕು ಆಟದ ಮೈದಾನನೇ. ಅನ್ಕೊಂಡಿದ್ದನ್ನ ನಾನು ಯಾವಾಗ್ಲೂ ಸಾಧಿಸ್ತೀನಿ. ಚಾಲೆಂಜ್ಗಳಲ್ಲಿ ಯಾವಾಗ್ಲೂ ನಾನು ಗೆದ್ದೇ ಬಂದಿದ್ದೀನಿ. ನೀನ್ ಗೆಲ್ಬೇಕಾಗಿರೋದು ನಮ್ಮನ್ನಲ್ಲಮ್ಮ, ನಿನ್ನ ನಿನ್ನ ವೀಕ್ನೆಸ್ನ, ನಿನ್ನ ಬುದ್ಧಿಲಿರೋ ಸಮಸ್ಯೆನ. ನೀನೊಬ್ಳು ಸುಳ್ಳಿ, ಮೋಸಗಾತಿ, ವಂಚಕಿ, ಯಾರ ಜೊತೆ ಹೇಗೆ ಮಾತಾಡ್ಬೇಕು ಅನ್ನೋ ಸಂಸ್ಕಾರ ಇಲ್ದಿರೋ ಅವಿವೇಕಿ ನೀನು. ಸಾರಿ, ನಾನು ಜೋರಾಗಿ ಮಾತಾಡಬಾರ್ದಾಗಿತ್ತು. ಈಗ ಬಿಡು ಆ ವಿಷಯನ. ನೀವ್ಯಾಕೆ ಕೂಗಾಡ್ಬಾರ್ದಕ್ಕ? ನೀವು ಕೂಗಾಡ್ಬೇಕು. ನೀವಲ್ಲ, ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಗಾಡ್ತಿದ್ರು. ಆದ್ರೆ ನೀವೆಲ್ಲ ಅನ್ಕೊಂಡಿದ್ದೀರಲ್ಲ, ಇವಳು ಸುಳ್ಳಿ, ಮೋಸಗಾತಿ, ವಂಚಕಿ, ಸಂಸ್ಕಾರ ಇಲ್ದಿರೋಳು, ನಿಮ್ಗೆಲ್ಲ ಅವಮಾನ ಮಾಡಿರೋಳು ಅಂತ. ಆದ್ರೆ ನಿಮ್ಗೆಲ್ಲ ಗೊತ್ತಿಲ್ದೇ ಇರೋ ಅಂತ ನಿಜ ಇದೆ, ಹೇಳ್ತೀನಿ. ನೀವೆಲ್ಲ ಅನ್ಕೊಂಡಿರೋ ಹಾಗೆ ನಾನು ಅವಳಲ್ಲ. ಅವಳು ನನ್ನ ಅಕ್ಕ. ಅವಳೇ ಬೇರೆ, ನಾನೇ ಬೇರೆ. ಇದು ನನಗೆ ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಆಗೋಗಿದೆ. ತಪ್ಪು ಮಾಡೋದೆಲ್ಲ ಅವಳು, ಮಾತು ಕೇಳೋದು ಮಾತ್ರ ನಾನು. ಅವಳು ಮಾಡೋ ಪ್ರತಿಯೊಂದು ತಪ್ಪಿಗೂ ನಾನೇ ಶಿಕ್ಷೆ ಅನುಭವಿಸ್ತಿದ್ದೆ. ಯಾಕೆ ಹೇಳಿ? ನಾನು ತುಂಬಾ ಹೆದರ್ಕೋತಿದ್ದೆ. ತಪ್ಪು ಮಾಡಿದ್ದು ನಾನಲ್ಲ,
ನಮ್ಮ ಅಕ್ಕ ಅಂತ ಹೇಳೋ ಧೈರ್ಯನೂ ನಂಗಿರ್ಲಿಲ್ಲ. ಅಯ್ಯೋ ಚುಟಿ, ಯಾಕಮ್ಮ, ಏನಾಯ್ತಮ್ಮ? ಪದ್ಮಿನಿ, ನೀರ್ ತಂದ್ಕೊಡಮ್ಮ. ಸಾರಿ ಅಂಕಲ್, ನಂಗೆ ತುಂಬಾ ದುಃಖ ಆದಾಗ, ತುಂಬಾ ಭಯ ಆದಾಗ ನಂಗೆ ಗೊತ್ತಿಲ್ದಂಗೆ ನಾಲ್ಗೆ ತೊದಲ್ ಬಿಡುತ್ತೆ. ಇನ್ನೊಂದ್ಸಲಿ ಬರ್ತೀನಿ ಅಂಕಲ್, ಬಾಯ್. Thank you.